ಏನ್ರಿ ಪ್ರತಾಪ್ ಅವರಿಗೆ ಈ ಲೆವೆಲ್ಗೆ ಒಂದು ಫ್ಯಾನ್ ಕ್ರೇಜ್ ಕ್ರಿಯೇಟ್ ಆಗ್ತಿದೆಯಲ್ಲ. ಸೊ ನಿನ್ನೆನೆ ಪ್ರತಾಪ್ ಅವರು ಆಚೆ ಹೋಗ್ಬೇಕಾಗಿತ್ತು, ಒಂದು ನಾಮಿನೇಷನ್ ಇಂದ ಕೂಡ ಬಚಾವ್ ಮಾಡ್ತಾರೆ, ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಪ್ರತಾಪ್ ಅವರಿಗೆ ಜಾಸ್ತಿ ಓಟ್ಸ್ಗಳು ಬರ್ತಾ ಇದೆ. ಸೊ ತುಂಬಾ ಜನ ಕೂಡ ಪ್ರತಾಪ್ ಅವರಿಗೆ ಓಟ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಏನ್ ಮಾಡ್ತಾರೆ ಅಂದ್ರೆ ಬಿಗ್ ಬಾಸ್ ಈ 6 ಜನ ಕೂಡ ಒಂದು ಬಿಗ್ ಬಾಸ್ ಒಂದು ಫಿನಾಲೆಗೆ ಎಂಟ್ರಿ ಕೊಡ್ಲಿ, ಸುದೀಪ್ ಸರ್ ಒಂದು ಉಡುಗೊರೆಯನ್ನ ಕಳಿಸಿ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ತಿಳಿಸ್ತಾರೆ. ಹೌದು, ಓಟ್ಗಳ ಸುರಿಮಳೆ ಪ್ರತಾಪ್ ಅವರಿಗೆ ಸಿಗ್ತಿದೆ. 3ನೇ ಸ್ಥಾನ 4ನೇ ಸ್ಥಾನದಲ್ಲಿ ಇದ್ದಂತಹ ಪ್ರತಾಪ್ ಈಗ 2ನೇ ಸ್ಥಾನಕ್ಕೆ ಬಂದಿದ್ದಾರೆ. ಸೊ ಜಾಸ್ತಿ ಓಟ್ಸ್ಗಳು ಇವತ್ತು ಕೂಡ ಆಗ್ತಿದೆ. ಇವತ್ತು ಒಂದು ಟೈಮ್ ಇದೆ, ಮತ್ತೆ ನಾಳೆ 11 ಗಂಟೆ ತನಕ ಒಂದು ಟೈಮ್ ಇದೆ. 11 ಗಂಟೆಗೆ ನಾಳೆ ಒಂದು ಶನಿವಾರ ವೋಟಿಂಗ್ ಲೈನ್ ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಇನ್ನ ಕೂಡ ಓಟನ್ನ ಮಾಡಿಲ್ಲ, ಮಿಸ್ ಮಾಡದೆ ವೋಟ್ ಮಾಡಿ ತಮ್ಮ ಒಂದು 99 ಓಟನ್ನ ಖಾಲಿ ಮಾಡುವ ತನಕ ಓಟನ್ನ ಹಾಕ್ಬೋದು. ಸೊ ಹೀಗಾಗಿ ಒಂದು ಅವಕಾಶವನ್ನ ಯಾರೆಲ್ಲ ಉಪಯೋಗಿಸ್ಕೊಂಡಿಲ್ಲ ಈಗಲೇ ಉಪಯೋಗಿಸ್ಕೋಬಹುದು. ವಿನಯ್ ಆಗಿರ್ಬೋದು, ಪ್ರತಾಪ್, ಕಾರ್ತಿಕ್, ತುಕಾಲಿ, ವರ್ತೂರ್, ಸಂಗೀತ, ಈ 6 ಜನ ಕೂಡ ಒಂದು ಫಿನಾಲೆಗೆ ಎಂಟ್ರಿ ಕೊಡ್ತಿದ್ದಾರೆ. ಸೊ 6 ಜನರಿಗೂ ಕೂಡ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಸುದೀಪ್ ಸರ್. ಸೊ ಹೀಗಾಗಿ ಯಾರು ಒಂದು ವಿಜಯಶಾಲಿ ಆಗ್ತಾರೆ ಅಂತ ಬಹಳಷ್ಟು ಕುತೂಹಲವಿದೆ. ಬಹುಶಃ ಸಂಗೀತ ಮತ್ತೆ ಪ್ರತಾಪ್ ನಡುವೆ ಬಹಳಷ್ಟು ರೀತಿಯಲ್ಲಿ ಪೈಪೋಟಿ, ಅಕ್ಕ ಮತ್ತು ತಮ್ಮ. ಸಂಗೀತ ದಿದ್ಯನ ಬಿಟ್ಕೊಡೋದಿಲ್ಲ ಪ್ರತಾಪ್ ಅವರು. ಸೊ ನೋಡೋಣ ಏನಾಗುತ್ತೆ. ಪ್ರತಾಪ್ ಅವ್ರಿಗೆ ನೀವು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಿ, ನಿಮ್ಮ ಒಂದು ಅನಿಸಿಕೆನ ತಪ್ಪದೇ ತಿಳಿಸಿ, ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ. ಪ್ರತಾಪ್ ಅವರಿಗೆ ಈ ರೀತಿ ಸಿಕ್ಕಾಪಟ್ಟೆ ಓಟ್ಸ್ಗಳು ಬರ್ತಿದೆ. ಲಕ್ಷಾಂತರ ಅಭಿಮಾನಿಗಳು ಪ್ರತಾಪ್ ಅವರಿಗೆ ಬೆಳ್ಳಂಬೆಳಿಗ್ಗೆಯಿಂದಲೇ ಬಹಳಷ್ಟು ರೀತಿಯಲ್ಲಿ ಇವತ್ತು ಓಟ್ಸ್ ಆಗ್ತಾ ಇದ್ದಾರೆ. ಒಂದು ಕೊನೆಯ ದಿವಸ ಇವತ್ತು, ಮತ್ತೆ ನಾಳೆ ಬೆಳಗ್ಗೆನೆ ಒಂದು ಅಂತ್ಯ ಆಗೋಗುತ್ತೆ. ಒಂದು ಟೈಮ್ಗೆ ಕ್ಲೋಸ್ ಆಗ್ಬಿಡುತ್ತೆ. ಇವಾಗ ಯಾರೆಲ್ಲ ವೋಟ್ ಮಾಡಿಲ್ಲ ಮಿಸ್ ಮಾಡದೆ ವೋಟ್ ಮಾಡೋದನ್ನ ಮರಿಬೇಡಿ.